ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದವು. ನೀವು ಮಾಡ್ಕೊಳ್ಳಿ ಮನೇಲಿ ನೋಡಿ. ಇವತ್ತು ಅಲಸಂದಿ ಕಾಳು ವಡೆ ಮಾಡ್ತೀನಿ. ಅಲಸಂದಿ ಕಾಳು ಅಂದರೆ ಈಗಿರ್ತಾವೆ ನೋಡಿ. ಇವನ್ನ ಸ್ವಲ್ಪ ನೆನೆಟ್ಟು ಬೇಳೆ ಮಾಡ್ಕೋಬೇಕು. ಬೇಳೆ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಇಟ್ಟು ಬೇಳೆ ಮಾಡಿದ ನಂತರ ಈಗ ಬರ್ತಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಳ್ಳಗೆ ಎಲ್ಲ ಸಿಪ್ಪೆಲ್ಲ ಹೋಗಿರ್ಬೇಕು. ಆ ಥರ ಕಲ್ಲಲ್ಲಾದರೂ ಹೊಡ್ಕೊಬೋದು ಅಥವಾ ಗಿರ್ನಿಲಾದರೂ ಬಿಸ್ಕೊಂಬರ್ಬೋದು. ಇವನ್ನ ಒಂದು 3 ತಾಸು ನೆನಿಟ್ರೆ ಸಾಕು ನೋಡಿ. ನಾನು ಆಲ್ರೆಡಿ ನೆನಿಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ನೋಡಿ ಒಂದು ಬಟ್ಲು ನೆನೆಸಿಟ್ಟಿದ್ದೆ. ನೆನೆದಿಂದ ಈ ಥರ ಆಗಿದಾವೆ ನೋಡಿ. ನೋಡಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗೆ ರುಬ್ತೀವಿ ಅಷ್ಟು ಮೃದುವಾಗಿ ಬರ್ತಾವೆ ವಡೆ. ಇವಾಗ ನಾನು ನುಣ್ಣಗೆ ರುಬ್ತೀನಿ ನೋಡಿ. ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಬೇಕು. ಮಸ್ತಾಗಿ ಬರ್ತಾವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮಗೆ ಬೇಕಂದರೆ ಕರಿಬೇವು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು ನೋಡಿ. ಸ್ವಲ್ಪ ಜೀರಿಗೆ ಕೂಡ ಹಾಕೋಬೋದು. ಇವಾಗ ನಾನು ಮಿಕ್ಸಿ ಮಾಡ್ತೀನಿ ನೋಡಿ. ಎಲ್ಲ ಜಾರಿಗೆ ನೋಡಿ ನಾನೆಲ್ಲ ಹಾಕಿದ್ದೀನಿ ಅವನ್ನ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ. ಅದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಅಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ನೋಡಿ. ಇಷ್ಟೇ ರುಬ್ಕೋಬೇಕು. ಅತಿ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ರುಬ್ತೀನಿ ನೋಡಿ. ನೋಡಿ ರುಬ್ಬಿದ ನಂತರ ಹೀಗಾಗಿದೆ. ನುಣ್ಣಗೆ ರುಬ್ಕೋಬೇಕು ನೋಡಿ. ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ನಾನು. ನೋಡಿ ಈ ಥರ ಆಗಬೇಕು ಅಂದರೆ ಮಸ್ತಾಗಿರುತ್ತೆ. ನೀವು ಸೋಡಾ ಪುಡಿ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟೇ ಮೃದುವಾಗಿ ಚೆನ್ನಾಗಿ ಬರ್ತಾವೆ. ಇಷ್ಟು ಹಾಕಿದರೆ ಸೋಡಾ ಪುಡಿ ಹಾಕಿದ್ರಂತೂ ಇನ್ನೂ ಮಸ್ತಾಗಿ ಬರ್ತಾವೆ. ಇದನ್ನು ಒಂದು ಪಾತ್ರೆ ಸರ್ವ್ ಮಾಡ್ಕೊಂಡು ತಡೀರಿ. ಆಮೇಲೆ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ನೋಡಿ. ಈಗ ಬಂದಿದೆ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಕಾಯಕ್ಕೆ ಇಟ್ಟೀನಿ. ವಡೆ ಮಾಡ್ತಿದ್ದೀನಿ. ತಡಿಯಪ್ಪ. ಎಣ್ಣೆ ಕಾದೈತಿ. ಇವಾಗ ಒಂದೊಂದೇ ವಡೆ ಹಾಕ್ತೀನಿ ನೋಡಿ. ನೋಡಿ ಇಷ್ಟಿಟ್ಟು ತೊಗೊಂಡು ಈ ಥರ ಮಾಡಿ ಹಂಗೆ ಹಿಂಗೆ ಹಾಕ್ಕೋಬೇಕು. ನೋಡಿ ನೋಡಿ ಹಿಂಗಾಗಿದ್ದಾವೆ ನೋಡಿ. ನಾರ್ಮಲ್ ಮಾತಾಡಲೆ ಕೆಂಪಗೆ ಹೆಂಗೆ ಬಂದಾವ ನೋಡಿ. ಇವಾಗ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಬೇಕಣ್ಣ. ಹೆಂಗೆ ಮಾತಾಡಂಗ ಮಸ್ತಾಗಿ ಬಂದಾವ ನೋಡ್ರಿ. ಅಲಸಂದಿ ವಡೆ ಮಾಡಿ ಎಲ್ಲ ಮಾಡ್ರಿ. ನೀವು ಮಾಡಿರಿ ಮನ್ಯಾಗ. ಒಂದು ಬೇಳೆ ನೆನೆಸಿ ಮಾಡಿದ್ರೆ ಮಸ್ತ್ ತಗೊಳ್ಳಿ ನೋಡಿ. ಎಷ್ಟು ಮಸ್ತ್ ಬಂದ. ಮಸ್ತ್ ಇದು ಮಾಡಿ ಚಟ್ನಿ ಹಾಕೊಂತೀನಿ ನಾನು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಮಸ್ತಾಗಿ ಬಂದಾವು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಅಲ್ಲೇ ಬರ್ತದೆ.